ನೋಡಿ ಹಾಯ್ ಹಾಯ್ ಮಾಡ್ತೇವೆ. ಹಂಗೆ ಅವ್ರ ಅಜ್ಜಿ ಮನೆಗೆ ಬೈಕ್ ಕೊಡ್ಲಿಕ್ಕಿತ್ತು ಅವ್ರದ್ದು ಅಣ್ಣಂದು ಯಾರ್ದು. तो बाइक को ऐसे ही मेहनत करते रहो, आगे तक जाओगे. हाँ ठीक है, मेहनत करो, फल ऊपर वाला देगा. KSRTC बस स्टॉप है ना, उस पे. ಸೊ ಗೈಸ್ ಗುಡ್ ಮಾರ್ನಿಂಗ್. ಗಂಟೆ 6:20 ಗೈಸ್. ಸೊ ಗೊತ್ತಿಲ್ಲ ಗೈಸ್, ಟೈಮ್ ಆಗಿರೋದೇ ಗೊತ್ತಿಲ್ಲ. ಸೊ ಹೋಟೆಲ್ಗೆ ಹೋಗಿ ಸಿಗ್ತಾನೆ ಗೈಸ್ ನಾನು ನಿಮಗೆ. ಓಕೆ ಬೈ. ಸೊ ಗೈಸ್ ಫುಲ್ ಬೆಳಕಾಗಿದೆ ಗೈಸ್, ಲೇಟ್ ಆಯ್ತು ಇವತ್ತು. ಸೊ ಹೊರಡುವ. ಸೊ ನಿಮ್ಗೆ ಹೋಟೆಲ್ಗೆ ಹೋಗಿ ಸಿಗ್ತೇನೆ ಗೈಸ್, ಬೈ. ಸೊ ಗೈಸ್ ಹೋಟೆಲ್ ಹತ್ರ ಬಂದೆ. ಸೊ ನೆನ್ನೆ ಮಲಗಿದ್ದು ಲೇಟ್ ಆಗಿದೆ ಗೈಸ್. ಸೊ ಅದಕ್ಕೋಸ್ಕರ ಲೇಟ್ ಆಯಿತು ಇವತ್ತಿಗೆ. ಸೊ ಓಕೆ. ಸೊ ಗೈಸ್ ಕಿಚನಿಗೆ ಬಂದೆ ಈಗ. ಸೊ ಒಂದು ಕೆಲಸ ಮಾಡಿಬಿಡು ಗೈಸ್, ತುಂಬ ಲೇಟ್ ಆಯಿತು ಇವತ್ತು. ಸೊ ಓಕೆ, ಮಾಮೂಲಿ ಟೈಮಾಗಿ ಸಿಗ್ತೇನೆ ಗೈಸ್. ಓಕೆ ಟೇಕ್ ಕೇರ್, ಬೈ. ಸೊ ಗೈಸ್ ಸೀದಾ ರೂಮಿಗೆ ಹೋಗಲಿಲ್ಲ. ಸೊ ಗಣೇಶನಿಗೆ ಫೋನ್ ಮಾಡಿದೆ. ಸೊ ಗಣೇಶನಿಗೆ ಫೋನ್ ಮಾಡಿ ಸೀದಾ ಅಲ್ಲಿ ನ್ಯಾಚುರಲ್ ಬೊಂಡ ಜ್ಯೂಸ್ ಹತ್ರ ಇದ್ದಾನೆ, ಅಲ್ಲಿಗೆ ಬಾ ಅಂತ ಹೇಳಿದ್ರು. ಸೊ ಅಲ್ಲಿಗೆ ಹೋಗಿ ಗಣೇಶನ ಬೊಂಡ ಜ್ಯೂಸ್ ಕುಡಿತಾ ಇದ್ದ. ಸೊ ಅಲ್ಲಿಂದ ಸೀದಾ ನಮ್ಮ ರೂಮಿಗೆ ಹೋದ್ವಿ. ನಮ್ಮ ರೂಮಿಂದ ಸೀದಾ ಶ್ರೀರಾಮ್ ಫೈನಾನ್ಸ್ ಹತ್ರ ಹೋಗಿ ಅವ್ರ ಹತ್ರ ಎಲ್ಲ ಕರೆಕ್ಟಾಗಿ ಮಾತಾಡಿಕೊಂಡು ಪುನಃ ಅವರಿಗೆ ಸ್ಟೇಟ್ಮೆಂಟ್ ಬೇಕು ಅಂತ ಕೇಳಿ ಅದ್ರ ಮೇಲೆ ಸ್ಟೇಟ್ಮೆಂಟ್ ಕೊಡಲಿಕ್ಕೆ ಆಗೋದಿಲ್ಲ, ಬ್ಯಾಂಕ್ ಅವರು ಕೊಡೋದಿಲ್ಲ ಅಂತ ಹೇಳಿದ್ವಿ. ಸೊ 5ನೇ ತಾರೀಕಿಗೆ ಲೋನ್ ಕಟ್ ಮಾಡಲಿಲ್ಲ ಅಂದರೆ ನಾನು ಪೇ ಮಾಡೋದಿಲ್ಲ ಅಂತ ಹೇಳಿ ಸ್ವಲ್ಪ ಅವ್ರ ಹತ್ರ ಎಲ್ಲ ಮಾತಾಡಿ ಸೊ ನಾನು ಗಣೇಶನ ಅಲ್ಲಿಂದ ಹೊರಟ್ವಿ ಗೈಸ್. ಸೊ ಬೈಕ್ ಒಂದು ಕೊಡಲಿಕ್ಕಿತ್ತು ಅಜ್ಜಿ ಮನೆಗೆ, ಗಣೇಶನ ನನ್ನೊಂದು. ಸೊ ಅಲ್ಲಿಂದ ಹೊರಟ್ವಿ ನಾವು. ಸೊ ಅಲ್ಲಿಂದ ಮನೆಗೆ ಅವ್ರದ್ದು ಅಜ್ಜಿ ಮನೆಗೆ ಹೋಗಬೇಕಾದ್ರೆ ಒಂದು ಕಬ್ಬಿಂದು ಜ್ಯೂಸಿನ ಅಂಗಡಿ ಇತ್ತಲ್ಲ. ಸೊ ಹಾಗಾಗಿ ಬಿಸಿಲು ಸಿಕ್ಕಾಬಟ್ಟೆ ಇತ್ತು ಗೈಸ್. ಸೊ ಅದಕ್ಕೋಸ್ಕರ ಕಬ್ಬಿನ ಜ್ಯೂಸ್ ಕುಡಿಯುವ ಅಂತ ಸೈಡಿಗೆ ಹಾಕಿ ನಿಲ್ಲಿಸಿದ್ವಿ ನಾನು ಗಣೇಶನ. ಸೊ ಹೋಗ್ಬೇಕಾದ್ರೆ 2 ಗಾಡಿ ಆಗ್ತದೆ, ಬರಬೇಕಾದ್ರೆ ಆ ಕಡೆಯಿಂದ 1 ಗಾಡಿ ಆಗ್ತದೆ. ಸೊ ಆ ಕಡೆ ನಾನು ಗಣೇಶನ ಓಡಿಸ್ಕೊಂಬರ್ತಾನೆ. ಸುಸ್ತಾಗಿದೆ ಗೈಸ್, ಧೂಳು ಸಿಕ್ಕಾಬಟ್ಟೆ ಧೂಳು ಬರ್ತದೆ, ಬಿಸಿಲು ಸಿಕ್ಕಾಬಟ್ಟೆ ಇದೆ ಗೈಸ್. ಸೊ ಓಕೆ ನೋಡುವ. ಸೊ ಆದಷ್ಟು ನನಗೆ ಅವ್ರ ಅಜ್ಜಿ ಮನೆಗೆ ಬೈಕ್ ಕೊಡಲಿಕ್ಕಿತ್ತು ಅವ್ರದ್ದು ಅಣ್ಣಂದು ಯಾರ್ದು. ಸೊ ಅದು ಬೈಕ್ ಕೊಟ್ಟು ಬರುವಂತ ಹೋಗ್ತಾ ಇದೀವಿ ಗೈಸ್. ಸೊ ಓಕೆ ನೋಡುವ, ನಾನು ಮತ್ತೆ ಸಿಗ್ತೇವೆ ಗೈಸ್, ಬಾಯ್. ನೋಡಿ ಹಾಯ್ ಹಾಯ್ ಮಾಡ್ತೇವೆ. अच्छा फोटो दो। तो इधर डालता है क्या डीजल? हाँ, चलो यूपी वाले भैया मिले हैं। हाँ डायरेक्ट ऐसा। ये कितना लीटर का है भाई? 7 लीटर का। हाँ। कितना दिन आएगा आपको? ये 7 दिन आएगा। 7 लीटर 7 दिन आएगा। हाँ। ಸೊ ಗೈಸ್ ಇದು ಡೀಸೆಲಿಂದ ಇದಕ್ಕೆ 7 ಲೀಟ್ರ್ ಡೀಸೆಲ್ ಹಾಕ್ತಾರೆ, 7 ದಿನ ನಡೆಸ್ತಾರೆ ಅವರು. ये मतलब एक दिन में 1 लीटर जाता है। एक दिन में 1 ಲೀಟರ್. ಒಂದು ದಿನಕ್ಕೆ 1 ಲೀಟ್ರ್ ಹೋಗುತ್ತೆ सर्विस नहीं हुआ ना इसलिए। हाँ हाँ अगर सर्विस हो जाता तो आधा लीटर दिन जाता है। हाँ ठीक है. वो सर्विस भी आप ही लेके जाता है क्या उसको? नहीं, अभी इसका सर्विस नहीं हुआ लगभग 2 साल। हाँ सर्विस हो जाता तो और अच्छे चलता। हाँ ठीक है. माइलेज देता ना सर। हाँ आप किधर से हो भाई? यूपी। धूप तो बढ़िया है ना? हाँ सब बढ़िया है, चल रहा है, ऊपर वाली कृपा है। और आप लोग कैसे हो? खाना आना हुआ? हाँ अभी घर जा रहा था हम लोग. हाँ फिर आने का है, उधर रखने का. एक राइक उधर रख के बाइक, उधर से फिर आने का है उड़ती में. बहुत बढ़िया, ऐसे ही मेहनत करते रहो, आगे तक जाओगे. हाँ ठीक है. मेहनत करो, फल ऊपर वाला देगा. यूपी में मेरा होटल है. हाँ कौन सी जगह? आदर्श हॉस्पिटल है ना. वो आदर्श हॉस्पिटल है ना, उधर बब्बू स्वामी टेम्पल है. आदर्श हॉस्पिटल. हाँ उधर ऑपोजिट छोटा वाला. ओल्ड KSRTC बस स्टैंड है ना. हाँ उसमें पुराना वाला ओल्ड KSRTC बस स्टॉप है ना, उसमें. ಮಂಚಂಡು ಒಳ್ಳೆಯದೆ ಗೈಸ್ ಜ್ಯೂಸು. ಅಚ್ಚಾ ಬಾಯ್. ओके थैंक्स. ಥ್ಯಾಂಕ್ ಯು. ಅವ್ರು ನಮಗೆ ಸ್ವಲ್ಪ ಜಾಸ್ತಿ ಕೊಟ್ಟಿದ್ದಾರೆ ಗೈಸ್. ಅಣ್ಣನ ಮಂಜಿ ಮುಲ್ಲಾಂಡು. तुमको हम पूरी साल इधर ही मिलेंगे.
साथ में गांव चले जाते हैं। हाँ, बारिश का टाइम पे ना। हाँ, बारिश के टाइम पे गांव जाते हैं, वो भी 1 महीने के लिए, बाद में इधर ही आ जाते हैं, गाड़ी वाड़ी चलाते हैं। हाँ ठीक है ठीक है। ಯಾವ ಹಾಕ್ಕೊಡಿ ಬೇಡ बंदी क्या ಅಂದ. ಓಕೆ ಜ್ಯೂಸ್ ಕೊಟ್ಟು ಹೊರಡ್ತೇವೆ ಗೈಸ್. ಓಕೆ ಬಾಯ್. ಸೊ ಗೈಸ್ ಅಲ್ಲಿಂದ ಜ್ಯೂಸ್ ಕೊಟ್ಟು ಹೊರಟ್ವಿ ನಾವು. ಸೊ ಮನೆ ಕಡೆಗೆ. ಸೊ ಅಲ್ಲಿಂದ ಬರಬೇಕಾದ್ರೆ ಅಲ್ಲೊಂದು ಬೇಕರಿ ಅಂಗಡಿ ಇತ್ತು. ಸೊ ಬೇಕರಿ ಅಂಗಡಿ ಹತ್ರ ನಿಲ್ಲಿಸಿದ ಗಣೇಶನ. ಸೊ ಅವನಿಗೆ ಮನೆಗೆ ಹೋಗ್ಬೇಕಾದಾಗ ಯಾವಾಗಲೂ ಸಹ ಅಷ್ಟೇ ಅದೊಂದು ತಿಂಡಿ ತೊಗೊಂಡು ಹೋಗೋ ಬುದ್ಧಿ ಉಂಟು ಅವನಿಗೆ. ಸೊ ಹಾಗೆ ಬರೀ ಕೈಲಿ ಯಾವಾಗಲೂ ಸಹ ಹೋಗೋದೇ ಇಲ್ಲ ಅವನ ಮನೆಗೆ. ಸೊ ಅದನ್ನ ತಿಂಡಿ ತೊಗೊಂಡು ಹೊರಟ್ವಿ ಗೈಸ್ ನಾವು. ಸೊ ಜಸ್ಟ್ ಈಗಷ್ಟೇ ಅವ್ರ ಅಜ್ಜಿ ಮನೆಗೆ ಬಂದ್ವಿ. ಸೊ ನೋಡ್ಬೋದು ನೀವು, ಇದು ಅವರ ಅಜ್ಜಿ ಮನೆ ಗೈಸ್. ಸೊ ಓಕೆ ಇಲ್ಲಿಂದ ಈಗ ಹೊರಡುವ ಗೈಸ್. ಸೊ ಗೈಸ್ ಗಣೇಶನೊಂದು ಅಜ್ಜಿ ಮನೆ ಬಂದಿದ್ದೀವಿ, ಬೈಕ್ ಕೊಟ್ಟಾಯಿತು. ಸೊ ಹೋಗ್ತಾ ಇದ್ದೀವಿ. ಸೊ ಗೈಸ್ ಅಲ್ಲಿಂದ ನನಗೆ ಓಡಿಸಿ ಸುಸ್ತಾಗಿದೆ. ಸೊ ಅದಕ್ಕೆ ನಾನು ಓಡಿಸೋದಿಲ್ಲ, ನೀನು ಓಡಿಸು ಅಂತ ಗಣೇಶ ನನಗೆ ಗಾಡಿ ಕೊಟ್ಟೆ. ಸೊ ಅವನ ಕಡೆಯಿಂದ ಗಾಡಿ ತೊಗೊಂಬರ್ತಾನೆ, ನಾನು ಸುಮ್ಮನೆ ಹಿಂದೆ ಕೂತ್ಕೊಳ್ತಾನೆ ಗೈಸ್. ಸೊ ಹೋಗುವ. ಉಡುಪಿಗೆ ಹೋಗಿ ಸಿಗ್ತೇನೆ ಗೈಸ್. ಬಾಯ್. ಬಿಸಿಲು ಸಿಕ್ಕಾಪಟ್ಟಿದೆ ಗೈಸ್, ಫುಲ್ ಬಿಸಿಲುಂಟು. ಸೊ ಗೈಸ್ ಮುಂಚೆ ಎಲ್ಲ ಗಾಡಿ ಓಡಿಸ್ಲಿಕ್ಕೆ ತುಂಬ ಖುಷಿ ಆಗ್ತಾಯಿತ್ತು. ಸೊ ಈಗೀಗ ಬರ್ತಾ ಬರ್ತಾ ಗಾಡಿ ಹಿಂದೆ ಕೂರ್ಲಿಕ್ಕೇನೆ ಒಂಥರ ಚೆಂದ ಗೈಸ್. ಒಳ್ಳೆ ಗಾಳಿ ಬೀಸ್ತಾ ಇರುತ್ತೆ. ಗಾಡಿ ಓಡಿಸೋದಕ್ಕಿಂತ ಹಿಂದ್ಗಡೆ ಕೂತ್ಕೊಳ್ಳೋದು ತುಂಬ ಖುಷಿ ಆಗ್ತಾ ಉಂಟು ಗೈಸ್. ಹಾಗೆ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತಲ್ಲ. ಸೊ ಗೈಸ್ ಈಗ ರೂಮಿಗೆ ಬಂದೆ. ಸೊ ಗಣೇಶನ ಸೀದಾ ಹಾಗೆ ಹೋದವನು. ಸೊ ಅವನ ಗಾಡಿನ ಇಲ್ಲೇ ಇತ್ತು, ಇಲ್ಲಿಗೆ ಬಂದು ಒಂದು ಬೈಕ್ ತೊಗೊಂಡು ಸೀದಾ ಹೋದ. ಸೊ ಹೋದಿ ಗಾಡಿ ಕೊಟ್ವಿ, ಅಲ್ಲಿಂದ ಸೀದಾ ಮನೆಯಿಂದ ಹೊರಟು ಸೀದಾ ಹಾಗೆ ಬಂದ್ವಿ ಗೈಸ್. ಹೊಟ್ಟಿಗೆ ಬೈಲೂರು ಹೋಗಿದ್ದು ನಾವು. ಸೊ ಓಕೆ ಇವತ್ತು GT ಮತ್ತು RCB ಮ್ಯಾಚ್ ಉಂಟು ಗೈಸ್. ಮ್ಯಾಚ್ ಮಿಸ್ ಮಾಡೋಂಗಿಲ್ಲ, ಮ್ಯಾಚ್ ನೋಡಬೇಕು. ಸೊ ಓಕೆ ನೋಡುವ. ಸೊ ತಲೆ ಸಿಕ್ಕಾಪಟ್ಟೆ ನೋಯ್ತೈತೆ ಗೈಸ್. ಗಾಡಿ ಅಲ್ಲಿಂದ ಬಂದಿದ್ದಲ್ಲ, ಧೂಳು ಕಣ್ಣಲ್ಲಿ ಕೂತ್ಕೊಳ್ಳುತ್ತೆ ಗಾಡಿ ಓಡಿಸ್ಬೇಕಾದ್ರೆ. ಸೊ ಓಕೆ ನೋಡುವ, ಮ್ಯಾಚನ್ನು ನೋಡುವ ಹೆಂಗಾಗುತ್ತಂತ. RCB ವಿನ್ ಆಗಬೇಕು ಇವತ್ತು ಸಹ, ವಿನ್ ಆಗಲಿ ಅಂತ ನಾನು ಹೇಳ್ತೀನಿ ನಾನು ಸಹ. ನೀವು ಹಾಗೆ ಕೊಡಿ. ಸೊ ವಿನ್ ಆಗೇ ಆಗುತ್ತೆ ಗೈಸ್ ಇವತ್ತು RCB. ಸೊ ಓಕೆ ಸ್ವಲ್ಪ ಮಲಗ್ತೀನಿ, ಮಲ್ಕೊಂಡು ಮತ್ತೆ ಮ್ಯಾಚ್ ನೋಡೋ ಮತ್ತೆ ಏನಾಗುತ್ತೆ ಅಂತ. ಓಕೆ ಬಾಯ್ ಗೈಸ್. ಸೊ ಗೈಸ್ RCB ಸೋತಿದೆ. ಸೊ ವಿನ್ ಆಗಿಲ್ಲ, ಇನ್ನು ಅಪ್ಕಮಿಂಗ್ ಮ್ಯಾಚಸ್ ಇದ್ದಾವೆ. ಸೊ ನೋ ಪ್ರಾಬ್ಲಮ್. ಟೇಬಲ್ 2ನೇ ಟೇಬಲಲ್ಲೇ ಇದೆ, ಪಾಯಿಂಟ್ ಟೇಬಲ್ 2ರಲ್ಲೇ ಇದೆ. ಕೊಯ್ ಟೆನ್ಷನ್, ಯಾವುದು ಟೆನ್ಷನ್ ಇಲ್ಲ. ಸೊ ನಮ್ಮ ತಫನ್ ಬಾಯ್ ಇವತ್ತು 6,000 ಹಾಕಿದ್ದ. 6,000ದಲ್ಲಿ ಕಿತ್ನಾ ಹೈ ಬಾಯ್? 6,600. ಹಾಂ 6,600 ರೂಪಾಯಿ ಬಂದು ಇವತ್ತು ಬೆಂಗಳೂರು ಸೋತಿದ್ರಿಂದ ಅವನಿಗೆ ಲಾಭ ಆಗಿದೆ ಗೈಸ್. ಸೊ ಓಕೆ ಹೋಪ್ ಈ ವಿಡಿಯೋನೆಲ್ಲ ಎಂಡ್ ಮಾಡ್ತಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ ಬೈ ಬೈ, ಸ್ಟೇ ಸೇಫ್.